ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೆಕರೆನ್ಸ್ ರಿಲೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಜೂನ್ ಜುಲೈ 2024 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಅನ್ನು ತಗೊಂಡಿದ್ದೀನಿ. ಸೊ ಸಾಲ್ವ್ ದ ರೆಕರೆನ್ಸ್ ರಿಲೇಷನ್ an minus an minus 1 plus 9an minus 2 will be equal to 0 for n greater than or equal to 2 with a0 is equal to 5 and a1 is equal to 12. ಸೊ ಇವಾಗ ಒಂದೊಂದಾಗೆ ಸಾಲ್ವ್ ಮಾಡೋಣ. ಇದು ಎರಡು ಕಂಡೀಷನ್, 1 2 ಸರಿನಾ. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಎರಡು ಟೈಪ್ ಕೇಳಬಹುದು. ಸೊ ಎರಡು ಟೈಪ್ ಅಲ್ಲಿ ಯಾವುದು ಅಂತಂದ್ರೆ, ಒಂದು ಏನಾದ್ರೂ ಕೂಡ ರೂಟ್ ವ್ಯಾಲ್ಯೂಸ್ ಸೇಮ್ ಇದ್ರೆ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು, ರೂಟ್ ವ್ಯಾಲ್ಯೂಸ್ ಡಿಫರೆಂಟ್ ಇದ್ರೆ ಈ ಫಾರ್ಮುಲಾ. ಸೊ ಇವಾಗ ಇದರ ಮೇಲೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋ ಇದರ ಮೇಲೆ, ಸರಿನಾ. ಸೊ ಇವಾಗ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ, ನೆನಪಿರ್ಲಿ n ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಮತ್ತೆ an ನಿಂದನೇ ಶುರು ಆಗ್ಬೇಕು. ಆ ರೀತಿ ನೀವು ಕನ್ವರ್ಟ್ ಮಾಡ್ಕೋಬೇಕು. ಆ ರೀತಿ ಕೊಟ್ಟಿಲ್ಲ ಅಂತಂದ್ರೂ ಯಾವ ರೀತಿ ಕನ್ವರ್ಟ್ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆ ರೀತಿ ನೀವು ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ಆಲ್ರೆಡಿ an ಅಂತ ಕೊಟ್ಟಿದ್ದಾರೆ, ಸೊ ಮತ್ತೆ ಕನ್ವರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. n ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2, ಸರಿನಾ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ರಿ. an ಮೈನಸ್ 6an minus 1 plus 9an minus 2 will be equal to 0. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಂತೀನಿ. ಫಾರ್ ಆಲ್ n greater than or equal to 2, ಸರಿನಾ. ಸೊ ಇವಾಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ಆಕ್ಸಿಲರಿ ಈಕ್ವೇಶನ್ ಅನ್ನ ಜನರೇಟ್ ಮಾಡ್ಕೋಬೇಕು. AE ಅಂತ ಕರಿತೀವಿ. ಸೊ ಆಕ್ಸಿಲರಿ ಈಕ್ವೇಶನ್ ಅನ್ನ ಜನರೇಟ್ ಮಾಡ್ಕೊಳ್ಳೋದು. ಆಕ್ಸಿಲರಿ ಈಕ್ವೇಶನ್ ಅಂತ ಅಂದ್ರೆ ಸಿಂಪಲ್. ಈ an ಇದೆಯಲ್ಲ, ಇದನ್ನ ನಾನು k² ಅಂತ ತಗೋಬೇಕು. an ಮೈನಸ್ 1 ಇದೆಯಲ್ಲ, ಇದನ್ನ ನಾನು k ಅಂತ ತಗೋಬೇಕು. an ಮೈನಸ್ 2 ಅನ್ನ ನಾನು 1 ಅಂತ ತಗೋಬೇಕು. ಸಿಂಪಲ್ ನೋಡಿ, an ಅನ್ನ k², ನೆಕ್ಸ್ಟ್ k. ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಅಂತ ಅರ್ಥ ಅಲ್ವಾ. ಸೊ 1 ಅಂತ ತಗೋಬೇಕು. ಸೊ ಸಿಂಪಲ್, an ಜಾಗದಲ್ಲಿ ಏನಂತ ಬರೀರಿ, k² ಅಂತ ಬರೀಬೇಕು. ಮೈನಸ್ 6 ಅದೇ ರೀತಿ ಉಳ್ಕೊಳುತ್ತೆ. an ಮೈನಸ್ 1 ಜಾಗದಲ್ಲಿ k ಅನ್ನ ಬರೀಬೇಕು. ಪ್ಲಸ್ 9 ಅದೇ ರೀತಿ ಉಳ್ಕೊಳುತ್ತೆ. an ಮೈನಸ್ 2 ಜಾಗದಲ್ಲಿ 1 ಅಂತ ಬರೀಬೇಕು, ಸರಿನಾ. ವಿಚ್ ವಿಲ್ ಬಿ ಈಕ್ವಲ್ ಟು 0. 9 1 9 ಅಲ್ವಾ. ಸೊ ಮತ್ತೆ 1 ಅಂತ ಮಲ್ಟಿಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ವಿಚ್ ವಿಲ್ ಬಿ ಈಕ್ವಲ್ ಟು 0. ಈಗ ರೂಟ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬೇಕು, ಅಂದ್ರೆ ಸಿಂಪ್ಲಿಫೈ ಮಾಡ್ಕೋಬೇಕು ಈ ಒಂದು ಈಕ್ವೇಶನ್ ಅನ್ನ. ಸೊ ಈ ಈಕ್ವೇಶನ್ ಅನ್ನ ಸಿಂಪ್ಲಿಫೈ ಮಾಡೋದನ್ನ ಮ್ಯಾನ್ಯುಯಲ್ ಆಗಿ ನಾನು ಹೇಳ್ಕೊಡ್ತೀನಿ. ಕ್ಯಾಲ್ಕುಲೇಟರ್ ಇಂದ ನಿಮಗೆ ಗೊತ್ತೇ ಇರುತ್ತೆ. ಸೊ ಮ್ಯಾನ್ಯುಯಲ್ ಆಗಿ ಯಾವ ರೀತಿ ಮಾಡಬೇಕು ನೋಡಿ, ನಾನು ಯಾವುದೇ ಎರಡು ವ್ಯಾಲ್ಯೂಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರಬೇಕು, 9 ಬರಬೇಕು. ನಾನು ಯಾವುದೇ ಎರಡು ವ್ಯಾಲ್ಯೂಗಳನ್ನ ನೆಕ್ಸ್ಟ್ ನಾನು ಯಾವುದೇ ಎರಡು ವ್ಯಾಲ್ಯೂಗಳನ್ನ ಆಡ್ ಮಾಡಿದ್ರೆ ಇಲ್ಲಿ -6 ಬರಬೇಕು, ಸರಿನಾ. ಏನ್ ಬರಬೇಕು, ಆಡ್ ಮಾಡಿದ್ರೆ -6, ಮಲ್ಟಿಪ್ಲೈ ಮಾಡಿದ್ರೆ 9 ಬರಬೇಕು. ಸೊ ಯಾವ ವ್ಯಾಲ್ಯೂಸ್ ಇದಾವೆ, -3 ಮತ್ತೆ -3 ನೋಡಿ. -3 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ -3 ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಗ್ರೇಟರ್ ಸೈನ್ ಇಸ್ ಮೈನಸ್. ಸೊ ನೋಡಿ, ಗ್ರೇಟರ್ ಸೈನ್ ಮೈನಸ್, ಬಟ್ ಆಡ್ ಮಾಡಬೇಕು. 3 + 3 ಏನಾಯ್ತು, 6 ಆಯ್ತು. ನೆಕ್ಸ್ಟ್ -3 ಇಂಟು -3 ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3 3 9, ಸರಿ ಆಯ್ತಾ. ಸೊ ಇವಾಗ k minus 3 is the first one, next k minus 3 is the second one, which will be equal to 0. so k minus 3 ಇಲ್ಲಿ -3 ತಾಂಡಿದ್ವಲ್ವಾ, k minus 3 into k minus 3 will be equal to 0. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ, ಇವೆರಡರಲ್ಲಿ ಒಂದನ್ನ ಉಳಿಸ್ಕೋಬೇಕು. ಅಂದ್ರೆ ಈಗ ನಾನು k minus 3 ಇದನ್ನ ಉಳಿಸ್ಕೊಂಡಿದ್ದೀನಿ ಅಂತಂದ್ರೆ ಇದನ್ನ ಆ ಕಡೆ ಕಳಿಸ್ತೀನಿ. ಸೊ ಇದನ್ನ ಆ ಕಡೆ ಕಳಿಸಿದಾಗ ಏನಾಗುತ್ತೆ, ಡಿನಾಮಿನೇಟರ್ಗೆ ಹೋಗುತ್ತಲ್ವಾ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಡಿನಾಮಿನೇಟರ್ಗೆ ಹೋಗುತ್ತೆ. 0 ಇಂದ ನೀವು ಏನೇ ಡಿವೈಡ್ ಮಾಡ್ರಿ, ಮಲ್ಟಿಪ್ಲೈ ಮಾಡ್ರಿ, ಇಟ್ ವಿಲ್ ಬಿ ಈಕ್ವಲ್ ಟು 0. ಸೊ ವ್ಯಾಲ್ಯೂ ಏನು ಉಳಿತು ನಿಮಗೆ ಫೈನಲ್, k minus 3 will be equal to 0 ಉಳಿತಾ. ಸೊ ಇವಾಗ k ವ್ಯಾಲ್ಯೂ ಮಾತ್ರ ಬೇಕು. k will be equal to -3 ಆ ಕಡೆ ಹೋದ್ರೆ +3. ಸೊ k ವ್ಯಾಲ್ಯೂ 1 ನನಗೆ 3 ಅಂತ ಬಂತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಈ k minus 3 ಅನ್ನ ಉಳಿಸ್ಕೊಂತೀನಿ, ಇದನ್ನ ಆ ಕಡೆ ಕಳಿಸ್ತೀನಿ. ಸೊ ಅವಾಗ ಏನಾಗುತ್ತೆ, k minus 3 will be equal to 0 ನೇ ಆಗುತ್ತೆ. ಸೊ k ವ್ಯಾಲ್ಯೂ will be equal to +3. ಸೊ ನನಗೆ ಎರಡೂ ರೂಟ್ ವ್ಯಾಲ್ಯೂಗಳು ಕೂಡ ಏನಂತ ಬಂತು, 3 ಅಂತ ಬಂದಿದೆ. ಸೊ k will be equal to 3, 3 ಅಂತ ಬರೀಬೇಕು. ಸೊ ನೋಡಿ, ನಾನು ಎರಡು ಕಂಡೀಷನ್ ಹೇಳಿದ್ದೆ. ಸೊ ಏನಾದ್ರೂ ಕೂಡ ನಮ್ಮ ರೂಟ್ ವ್ಯಾಲ್ಯೂಸ್ ಸೇಮ್ ಇದ್ರೆ a, a ತರ ನೋಡಿ, 3, 3 ಎರಡೂ ಕೂಡ ಸೇಮ್ ಇದ್ರೆ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀವಿ ಅಂತ. ಸೊ ಕನ್ಕ್ಲೂಷನ್ ಅನ್ನ ಬರೀರಿ. ದೇರ್ಫೋರ್ ರೂಟ್ಸ್ ಆರ್ ರಿಯಲ್ ಅಂಡ್ ರಿಪೀಟೆಡ್. ಎರಡೂ ಕೂಡ ರಿಪೀಟ್ ಆಗಿದ್ದಾವೆ ಮತ್ತೆ ರಿಯಲ್ ಆಗಿದ್ದಾವೆ ಅಂತ ಅರ್ಥ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡಬೇಕು. ಸೊ ಸಿಂಪಲ್, ಜನರಲ್ ಸೊಲ್ಯೂಷನ್
ಸೊಲ್ಯೂಷನ್ ಫಾರ್ ಈಕ್ವೇಶನ್ ನಂಬರ್ 1 ಸರಿನಾ. ಜನರಲ್ ಸೊಲ್ಯೂಷನ್ ಫಾರ್ ಈಕ್ವೇಶನ್ ನಂಬರ್ 1 ಈಸ್ ಅಂತ ಬರ್ಬಿಟ್ಟು ಆ ಫಾರ್ಮುಲಾನ ಬರೀರಿ. an ವಿಲ್ ಬಿ ಈಕ್ವಲ್ ಟು a ಪ್ಲಸ್ bn ಇಂಟು an ಅಂತ ಇತ್ತಲ್ವಾ. ಸೊ ಇವಾಗ ಏನ್ ಮಾಡಬೇಕು, ಈ a ಇದೆಯಲ್ಲ ಈ ಜಾಗಕ್ಕೆ ನಮ್ಮ ರೂಟ್ ವ್ಯಾಲ್ಯೂನ ಬರೀರಿ. ಎಷ್ಟಿದೆ ಅದು 3 ಸರಿನಾ. ಸೊ ಯಾವಾಗ ನಮಗೆ ಎರಡೂ ಕೂಡ ಸೇಮ್ ಬರ್ತವೆ ರೂಟ್ ವ್ಯಾಲ್ಯೂಸ್, ಅವಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕು, ಜನರಲ್ ಸೊಲ್ಯೂಷನ್ ಅನ್ನ ಬರೆಯಕ್ಕೆ. ಸೊ ಜನರಲ್ ಸೊಲ್ಯೂಷನ್ ಅನ್ನ ಬರೀಬೇಕಾದ್ರೆ ಏನ್ ಮಾಡಬೇಕು, a ಪ್ಲಸ್ ಬಿ ಎನ್ ಅದೇ ರೀತಿ ಉಳ್ಕೊಳುತ್ತೆ. ಇಲ್ಲಿ a ಇತ್ತು ಅಲ್ವಾ, ಇಲ್ಲಿ a, ಸೊ ಅದಕ್ಕೆ ಏನ್ ಮಾಡಬೇಕು, ಆ ರೂಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಇದನ್ನ ನಾನೇನಂತ ತಗೊಂತೀನಿ, ಈಕ್ವೇಶನ್ ನಂಬರ್ 2 ಅಂತ ತಗೊಂತೀನಿ. ಈಗ ನೆಕ್ಸ್ಟ್ ಪ್ರೊಸೀಡ್ ಆಗೋದು ವೆರಿ ಈಸಿ. ಸೊ ಇಲ್ಲಿ ನೋಡಿ a0 ವ್ಯಾಲ್ಯೂ ಇಸ್ 5 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನ ನಾನು ತಗೊಂತೀನಿ. ಸೊ ಅಪ್ಲೈ n ವ್ಯಾಲ್ಯೂ ಆಸ್ 0 ಇನ್ ಈಕ್ವೇಶನ್ ನಂಬರ್ 2 ಸರಿನಾ. ಸೊ ಈಕ್ವೇಶನ್ ನಂಬರ್ 2 ಅಲ್ಲಿ n ವ್ಯಾಲ್ಯೂನ ನಾನು 0 ಅಂತ ತಗೋಬೇಕು. a0 ಅಲ್ಲ ವ್ಯಾಲ್ಯೂ ಇರೋದು. ಸೊ ನೋಡಿ ಈ n ಜಾಗಕ್ಕೆ 0 ಆದ್ರೆ a0 ಆಗುತ್ತಲ್ವಾ. ಸೊ ಏನಂತ ತಗೋಬೇಕು, a0 ವಿಲ್ ಬಿ ಈಕ್ವಲ್ ಟು ಎಲ್ಲಿ n ಇದೆ ಅಲ್ಲೆಲ್ಲ 0 ಅಪ್ಲೈ ಮಾಡಿ. ಸೊ a ಪ್ಲಸ್ ಬಿ ಇಂಟು 0 ಇಂಟು 3 ಪವರ್ 0 ಸರಿನಾ. ನೋಡಿ ಎಲ್ಲೆಲ್ಲಿ n ಇತ್ತು ಅಲ್ಲಿಗೆಲ್ಲ 0ನ ಅಪ್ಲೈ ಮಾಡಿದ್ದೀವಿ. ಸೊ ಇದೇನು ಬ್ರಾಕೆಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ಏನಾಗುತ್ತೆ, a0 ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ, ಎಷ್ಟು 5 ವಿಲ್ ಬಿ ಈಕ್ವಲ್ ಟು a ಪ್ಲಸ್ b into 0. Anything if you multiply with 0 it will be equal to 0 ಅಲ್ವಾ. ಸೊ 0 3 ಪವರ್ 0. ನೋಡಿ ಯಾವುದೇ ಒಂದು ವ್ಯಾಲ್ಯೂಗೆ ಪವರ್ 0 ಆಗಿದ್ರೆ ಅದರ ವ್ಯಾಲ್ಯೂ 1 ಆಗಿರುತ್ತೆ. 3 ಪವರ್ 0 is 1, 100 ಪವರ್ 0 is 1, 1000 ಪವರ್ 0 is 1 ಈ ರೀತಿ. ಸೊ 3 ಪವರ್ 0 ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1. ಸೊ ಇವಾಗ ಏನು ಉಳ್ಕೊಳುತ್ತೆ, 5 ವಿಲ್ ಬಿ ಈಕ್ವಲ್ ಟು a ಪ್ಲಸ್ 0 ಅಂದ್ರೆ ಏನಾಗುತ್ತೆ, a ಮಾತ್ರ ಉಳ್ಕೊಂತು, a ಇಂಟು 1 ಅಂತ ಅಂದ್ರೆ ಏನ್. ಸೊ a ವ್ಯಾಲ್ಯೂ ನನಗೆ ಗೊತ್ತಾಯ್ತು, ಎಷ್ಟು 5. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಸಬ್ಸ್ಟಿಟ್ಯೂಟ್ a ವ್ಯಾಲ್ಯೂ ಇನ್ ಈಕ್ವೇಶನ್ ನಂಬರ್ 2 ಸರಿನಾ. ಸೊ ಇವಾಗ ಈಕ್ವೇಶನ್ ನಂಬರ್ 2 ಅಲ್ಲಿ a ವ್ಯಾಲ್ಯೂ ಕಂಡುಹಿಡಿಬೇಕು, b ವ್ಯಾಲ್ಯೂ ಕಂಡುಹಿಡಿಬೇಕು ನಾನು. ಸೊ a ವ್ಯಾಲ್ಯೂ ಆಲ್ರೆಡಿ ನನಗೆ ಗೊತ್ತಿದೆ. ಸೊ ಏನ್ ಮಾಡ್ತೀನಿ, ನಾನು ಇಲ್ಲಿಗೆ a ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ a ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, an ವಿಲ್ ಬಿ ಈಕ್ವಲ್ ಟು 5 ಪ್ಲಸ್ bn ಇಂಟು 3 ಪವರ್ n ಉಳ್ಕೊಂತಲ್ವಾ. ಸೊ ಇದೇ ಸೇಮ್ ಉಳ್ಕೊಳೋದು, ಬಟ್ a ಜಾಗಕ್ಕೆ 5 ಅನ್ನ ಹಾಕಿದೀವಿ. ಈಗ ಇದನ್ನ ಈಕ್ವೇಶನ್ ನಂಬರ್ 3 ಅಂತ ತಗೊಳ್ಳೋಣ ಸರಿನಾ. ಸೊ ಏನ್ ಮಾಡಿದ್ವಿ ನಾವು ಇವಾಗ, 5 ನನಗೆ ಜನರೇಟ್ ಆಯ್ತಲ್ಲ, ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಎರಡನೇ ಈಕ್ವೇಶನ್ ಅಲ್ಲಿ, ಸೊ ಮೂರನೇ ಈಕ್ವೇಶನ್ ಅನ್ನ ಜನರೇಟ್ ಮಾಡಿದೆ. ಸೊ ಈಗ ಏನ್ ಮಾಡ್ತೀನಿ, ಅಪ್ಲೈ n is equal to 1 in ಈಕ್ವೇಶನ್ ನಂಬರ್ 3. ಸೊ ಈಕ್ವೇಶನ್ ನಂಬರ್ 3 ಗೆ n ವ್ಯಾಲ್ಯೂ 1 ಅಂತ ಹಾಕ್ತೀನಿ. ಸೊ ಇಲ್ಲಿ ನೋಡಿ a1 is equal to 12 ಅಂತ ಇದೆ. ಸೊ n ಇರೋ ಜಾಗಕ್ಕೆ 1 ಅನ್ನು ಹಾಕಿದ್ರೆ a1 will be equal to 5 plus b into 1 into 3 power 1 ಸರಿನಾ. ಸೊ ಇವಾಗ a1 ವ್ಯಾಲ್ಯೂ ಗೊತ್ತಿದೆ, ಎಷ್ಟು 12 will be equal to 5 plus b into 1 ಅಂದ್ರೆ ಏನು, b ಮಾತ್ರ ಉಳ್ಕೊಳುತ್ತೆ, into 3 power 1 ಅಂತ ಅಂದ್ರೆ 3 ಮಾತ್ರ. ಸೊ 3 into 5 will be equal to 15. ನೆಕ್ಸ್ಟ್ 3 into b will be equal to 3b ಸರಿನಾ. ಸೊ ಇವಾಗ ನನಗೆ b ವ್ಯಾಲ್ಯೂ ಮಾತ್ರ ಬೇಕು. ಸೊ 15 ಅನ್ನ ಈ ಕಡೆ ಕಳಿಸ್ತೀನಿ. ಸೊ 12 minus 15 will be equal to 3b. ಸೊ ಇವಾಗ ಏನು ಉಳ್ಕೊಂತು, ಈ ಕಡೆ ಬರೀತಾ ಹೋಗ್ತೀನಿ ನೋಡಿ. ಸೊ -3 will be equal to 3b ಮಾತ್ರ ಉಳ್ಕೊಂತು. ಸೊ 3 ಕ್ಯಾನ್ಸಲ್ ಆದ್ರೆ -1 will be equal to b. ಸೊ ಈಗ ನನಗೆ a ವ್ಯಾಲ್ಯೂ ಗೊತ್ತಿದೆ, ನೆಕ್ಸ್ಟ್ b ವ್ಯಾಲ್ಯೂ ಗೊತ್ತಿದೆ. ಸೊ ಅದನ್ನ ನಾನು ಈಕ್ವೇಶನ್ 2 ಏನು ನಾವು ಫಾರ್ಮುಲಾನ ತಗೊಂಡಲ್ಲ ಅಲ್ಲಿಗೆ ನಾನು ಏನಾದ್ರೂ ಕೂಡ ಅಪ್ಲೈ ಮಾಡಿದ್ರೆ ನನ್ನ ಫೈನಲ್ ಆನ್ಸರ್. ಸೊ ಫೈನಲ್ ಆನ್ಸರ್ ವಿಲ್ ಬಿ ಈಕ್ವಲ್ ಟು an ಇಂಟು a ವ್ಯಾಲ್ಯೂ ಏನು ಹಾಕಬೇಕು, 5 ಅನ್ನು ಹಾಕಬೇಕು, ಪ್ಲಸ್ -1 b ವ್ಯಾಲ್ಯೂ ಏನಿದೆ -1. ಸೊ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ -1 ಇಂಟು n ಸರಿನಾ. b ಇಂಟು n ಇತ್ತು, ಸೊ -1 ಇಂಟು n. ಸೊ 1 ಇಂಟು n ಅಂದ್ರೆ ಇನ್ನೇನು, n ಅಂತ ಅಂದ್ರೆ ಇನ್ನೇನು, ಸೇಮ್ ಉಳ್ಕೊಂತು. ಸೊ ಇಂಟು 3 ಪವರ್ n. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಏನ್ ಮಾಡಿದ್ವಿ, a ವ್ಯಾಲ್ಯೂನ ಜನರೇಟ್ ಮಾಡಿದ್ವಿ, b ವ್ಯಾಲ್ಯೂನ ಜನರೇಟ್ ಮಾಡಿ ಇಲ್ಲಿ ಫೈನಲ್ ಆನ್ಸರ್ ಅನ್ನ ಬರ್ದಿದೀವಿ ಅಷ್ಟೇ, ಸಿಂಪಲ್. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.